ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಮುಂದುವರಿತಾ ಇದೆ. ಮುಂದಿನ 3 ದಿನಗಳ ಕಾಲ ರೆಡ್ ಅಲರ್ಟ್ ಅನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಮಳೆಯಿಂದಾಗಿ ಕಾರವಾರ ತಾಲೂಕಿನ ಚಂಡಿಯಾದಲ್ಲಿ ನೆರೆಯ ವಾತಾವರಣ ಕೂಡ ಸೃಷ್ಟಿಯಾಗಿದೆ. ಚಂಡಿಯಾ, ಕೋಲ್ಚಂಡಿಯಾ ಹಾಗೂ ಇಳಸೂರು ಭಾಗದಲ್ಲಿ ನೆರೆಯಾಗಿದೆ. ಕೋಲ್ಚಂಡಿಯಾ ಗ್ರಾಮವನ್ನು ಸಂಪರ್ಕ ಮಾಡುವಂತಹ ರಸ್ತೆ ಸಂಪರ್ಕ ಕಂಪ್ಲೀಟ್ ಆಗಿ ಕಟ್ ಆಗಿದೆ. ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲಿರುವಂತಹ ಮನೆ ಹಾಗೂ ರಸ್ತೆಗಳು ಕೂಡ ಜಲಾವೃತವಾಗಿದೆ. ವರ್ಷ ಕೂಡ ಇದೇ ಸಮಸ್ಯೆಯನ್ನ ಈ ಭಾಗದ ಜನ ಅನುಭವಿಸ್ತಾ ಇದ್ದಾರೆ. ಕದಂಬ ನೌಕಾನೆಲೆಯ ಪಕ್ಕದಲ್ಲಿರುವಂತಹ ಅಂಗಡಿ ಮುಂಗಟ್ಟುಗಳಿಗೂ ಕೂಡ ನೀರು ನುಗ್ಗಿದೆ. ಅಲ್ಲಿ ಇನ್ನೂ ಕೂಡ ಕೆಲವು ಕಡೆ ಕಾಮಗಾರಿ ನಡೀತಾ ಇರೋದ್ರಿಂದ ಈ ರೀತಿ ಫ್ಲಡೆಡ್ ಸಿಚುವೇಶನ್ ಆಗ್ತಾ ಇದೆ ಅನ್ನೋದು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಮಾತು. ಏನೇ ಆಗಲಿ ಜನ ಮಾತ್ರ ಸಮಸ್ಯೆಗೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಮಳೆಯ ಆರ್ಭಟ ಪ್ರಾರಂಭವಾಗಿರುವಂಥದ್ದು. ಅದರಲ್ಲಿಯೂ ಕರಾವಳಿ ಭಾಗದಲ್ಲಿ ಈಗ ರೆಡ್ ಅಲರ್ಟನ್ನು ಘೋಷಣೆ ಮಾಡಿದರೆ 3 ದಿನಗಳ ಕಾಲ ರೆಡ್ ಅಲರ್ಟ್ ಕೂಡ ಇರುವಂಥದ್ದು. ಇನ್ನು ಕಳೆದ 24 ಗಂಟೆಯಲ್ಲಿ ಸುರಿದಂಥ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಪ್ರವಾಹ ಈಗ ಉದ್ಭವ ಆಗಿರುವಂಥದ್ದು. ನಾವಿವತ್ತು ಹೆದ್ದಾರಿಯ ಅದರಲ್ಲೂ ರಾಷ್ಟ್ರೀಯ ಹೆದ್ದಾರಿ 66ರ ಕದಂಬ ನೌಕಾನೆಲೆಯ ಭಾಗದಲ್ಲಿದ್ದೀವಿ. ನೀವು ನೋಡ್ಬೋದು, ಈ ಭಾಗದಲ್ಲಿ ಒಂದು ಕಡೆ ಹೆದ್ದಾರಿ ಇದೆ, ಮತ್ತೊಂದು ಕಡೆ ನೀರು ಜಲಾವೃತವಾಗ್ತಾ ಇರುವಂಥದ್ದು. ಯಾಕಂತಂದರೆ ಹೆದ್ದಾರಿ ಭಾಗದಲ್ಲಿ ಕಾಮಗಾರಿಯನ್ನು ಏನೋ ಮಾಡಿದ್ದಾರೆ, ಆದರೆ ಈ ಭಾಗದಲ್ಲಿ ನೀರು ಹೋಗಲಿಕ್ಕೆ ವ್ಯವಸ್ಥೆಯನ್ನು ಮಾಡದೇ ಇರೋದ್ರಿಂದ ಹೆದ್ದಾರಿಯ ಪಕ್ಕದಲ್ಲಿರುವಂತಹ ಅಂಗಡಿಗಳು, ಮನೆಗಳು ಎಲ್ಲವೂ ಕೂಡ ಈಗ ಜಲಾವೃತವಾಗ್ತಾ ಇರುವಂಥದ್ದನ್ನು ಕಾಣ್ಬೋದಾಗಿದೆ. ಯಾಕಂತಂದರೆ 3 ದಿನಗಳ ಕಾಲ ರೆಡ್ ಅಲರ್ಟ್ ಕೂಡ ಇದೆ, ಹೆಚ್ಚಿನ ಮಳೆ ಆಗ್ತಾ ಇದೆ, ಬಿಟ್ಟು ಈಗ ಮಳೆ ಬರ್ತಾ ಇರುವಂಥದ್ದು. ಈ ಮಳೆ ಬಂದಾಗ ಗುಡ್ಡ ಭಾಗದಲ್ಲಿರುವಂತಹ ನೀರು ಈ ಭಾಗದಲ್ಲಿ ಹರಿದು ಬರ್ತದೆ. ಹರಿದು ಬಂದಾಗ ಸಮುದ್ರಕ್ಕೆ ಸೇರಬೇಕಾಗತ್ತೆ. ಕದಂಬ ನೌಕಾನೆಲೆಯ ಮತ್ತೊಂದು ಭಾಗದಲ್ಲಿ ಸಮುದ್ರ ಇರುವಂಥದ್ದು. ಆ ಸಮುದ್ರಕ್ಕೆ ನೀರು ಹೋಗುವಂತಹ ಜಾಗವನ್ನೇ ಬಂದ್ ಮಾಡಿದಾಗ ಮತ್ತು ಹೆದ್ದಾರಿಯ ಕಾಮಗಾರಿಯನ್ನು ಮಾಡ್ತಾ ಇರುವಂಥ IRB ಕಂಪ್ನಿಯವರು ಚರಂಡಿ ವ್ಯವಸ್ಥೆಯನ್ನು ಕೂಡ ಸರಿಯಾಗಿ ಮಾಡಿಲ್ಲ. ಹೀಗಾಗಿ ಈಗ ಎಲ್ಲವೂ ಕೂಡ ಈಗ ಜಲಾವೃತವಾಗ್ತಾ ಇದ್ದಾವೆ. ನೀವು ನೋಡ್ಬೋದು, ಒಂದು ಕಡೆ ಲಾರಿಯ ಭಾಗದಲ್ಲಿ ಈಗ ನೀರು ನಿಂತಿರುವಂಥದ್ದು, ಇನ್ನೊಂದು ಕಡೆ ಅಂಗಡಿ ಮುಂಗಟ್ಟುಗಳು ಈಗ ಜಲಾವೃತವಾಗ್ತಾ ಇದ್ದಾವೆ. ನೀವು ನೋಡ್ಬೋದು ಆ ಭಾಗದಲ್ಲಿ ಈಗ ಅಲ್ಲೇ ಎಲ್ಲರೂ ಕುಳಿತಿರುವುದಂತ ಗಮನಿಸ್ಬೋದಾಗಿದೆ. ಈಗಾಗಲೇ ಇಲ್ಲಿ ಕಳೆದ 3 ದಿನದ ಹಿಂದೆ ಇದೇ ರೀತಿಯ ಪರಿಸ್ಥಿತಿ ಇತ್ತು, ಈಗ ಮತ್ತೆ ಇದೇ ರೀತಿಯ ಪರಿಸ್ಥಿತಿ ಇದೆ. ಈಗ ನೀರು ಕೂಡ ತನ್ನಿಂದ ತಾನಾಗಿ ಈಗ ಹೆಚ್ಚಾಗ್ತಾ ಇರುವಂಥದ್ದು. ಯಾಕಂದರೆ ಮಳೆ ಹೆಚ್ಚಾಗ್ತಾ ಇದ್ದಂಗೂ ಇಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತದೆ. ಸುತ್ತಮುತ್ತ ಪ್ರದೇಶಗಳಲ್ಲಿ ಜಲಾವೃತವಾಗುವಂಥದ್ದು. ಒಟ್ಟಿನಲ್ಲಿ ಒಂದೆಡೆ ಮಳೆಯ ಆರ್ಭಟ ಹೆಚ್ಚಾದರೆ IRB ಕಂಪನಿಯ ಕಳಪೆ ಕಾಮಗಾರಿಯಿಂದ, ಕೃತಕ ಪ್ರವಾಹದಿಂದ ಮನೆ ಮಠಗಳನ್ನು, ಅಂಗಡಿ ಮುಂಗಟ್ಟುಗಳು, ರಸ್ತೆಗಳು ಜಲಾವೃತವಾಗುವುದನ್ನು ಕಾಣ್ಬೋದಾಗಿದೆ. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ TV, ಕಾರವಾರ.